ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಬೆಳವಣಿಗೆಗಳು ಏನಾಗ್ತಾ ಇದೆ ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ಗಂಗಾಧರ್ ಕುಷ್ಟಗಿ ಸರ್ ಅವರು ಇವತ್ತು ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ಸ್ವಾಗತ ನಿಮಗೆ. ಈ ಸದ್ಯದ ಬೆಳವಣಿಗೆಗಳನ್ನು ನೋಡಿದಾಗ ಸರ್, ಈಗ ಎಲ್ಲರೂ ಕೂಡ ಊಹಾಪೋಹದ ಒಂದು ಚರ್ಚೆಗಳು ನಡೀತಾ ಇದೆ. ಸದ್ಯಕ್ಕೆ ನೋಡಿದಾಗ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ಏನು ಬದಲಾವಣೆ ಆಗಬಹುದು, ಏನು ಬೆಳವಣಿಗೆಗಳಾಗಬಹುದು, ಇದೇ ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಹಿಂದೆ ಇದ್ದಂತಹ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ. ಅದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈ ಬೆಳವಣಿಗೆಗಳನ್ನು ನೋಡಿದಾಗ ಏನು ಅನಿಸುತ್ತೆ ಸರ್ ಸದ್ಯಕ್ಕೆ? ನಿನ್ನೆ ನಾವು ಚರ್ಚೆ ಮಾಡುವಾಗ ಸಂಜೆಯವರೆಗೂ ಕೂಡ ಅಲ್ಲಿ ದೆಹಲಿಯ ಹೈಕಮಾಂಡ್ ಕಚೇರಿ ಏನು ಹೇಳ್ತಾ ಇತ್ತು ಅಂದರೆ, ನಾವು ಕೇವಲ ರಾಜ್ಯಸಭಾ ಮತ್ತು ಅದು ಏನೋ ಒಂದು ಸಣ್ಣ ಪುಟ್ಟ ಚರ್ಚೆಗಳು ಮಾಡ್ತಾ ಇದ್ದೀವಿ, ನಾವು ಅದರ ಬಗ್ಗೆ ಅಷ್ಟೇ ಇಷ್ಟೆಲ್ಲ ಸೀರಿಯಸ್ ಚರ್ಚೆ ಮಾಡಿದ್ವಿ, ನಾವು ತಲೆ ಕೆಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಪ್ರತ್ಯುತ್ತರ ಕೊಟ್ಟು, ಅಷ್ಟಕ್ಕೆ ಆಗಿದ್ದರೆ ಅವರು ಯಾರೋ ಒಬ್ಬರು ಬಂದು ಇಲ್ಲಿ ಏನಪ್ಪ ಅಂದರೆ ಬಂದು ಬಗೆಹರಿಸ್ಬಿಡ್ಬೋದಾಗಿತ್ತು, ಅದು 3-4 ಒಂದು ಏನಪ್ಪ ಅಂದರೆ ಸೀಟ್ಗಳ ಸಲುವಾಗಿ ಇಷ್ಟೆಲ್ಲ ಬೇಕಾಗಿಲ್ಲ ಅಂತಲೂ ನಾವು ಏನಪ್ಪ ಅಂದರೆ ಹೇಳಿದ್ವಿ. ಇದು ಸೀರಿಯಸ್ ಆಗಿರ್ತಕ್ಕಂಥ ಒಂದು ಚರ್ಚೆ ಅಂಥೇಳಿ. ಆಮೇಲೆ ನಾವು ಎರಡೂ ರೀತಿಯಿಂದ ಎರಡೂ ದೃಷ್ಟಿಯಿಂದ ಏನಪ್ಪ ಅಂದರೆ ನಿನ್ನಿನ ಚರ್ಚೆಯಲ್ಲಿ ಒಂದು ಇದನ್ನು ಗಂಭೀರವಾದ ಒಂದು ದೂರದೃಷ್ಟಿ ಮತ್ತು ವಿಶ್ಲೇಷಣೆಯನ್ನು ಏನಪ್ಪ ಅಂದರೆ ನಮ್ಮ ಫ್ರೀಡಮ್ ಟಿ ವಿ ಕೊಡ್ತೀವಿ. ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಪ್ರಿಯಾಂಕಾ ವಾಡ್ರಾ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ನಾವು ಏನಪ್ಪ ಅಂದ್ರೆ ಸುದ್ದಿಯನ್ನು ನಾವು ನಿನ್ನೆ ಕೊಟ್ಟಿವಿ. ಹೌದ್ರಾ? ಅದು ಬೇರೆ ಕಡೆಗೆ ಅಷ್ಟೊಂದು ಪ್ರಚಲಿತವಾಗಿ ಬಂದಿರಲಿಲ್ಲ. ಹೌದು. ಯಾಕೆ ಅಂತ ಹೇಳಿದ್ರಪ್ಪ ಅಂದರೆ, ಅಲ್ಲಿ ಒಡೆದ ಮನೆಯಾಗಿದೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಅಂತೇಳಿ ಅದನ್ನು ನಾವು ವಿಶ್ಲೇಷಣೆ ಮಾಡಿದ್ವಿ. ಅಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು, ಇನ್ನೊಂದು ಕಡೆ ಏನಪ್ಪ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹೀಗೆ 3 ಕಡೆ ಏನಪ್ಪ ಅಂದ್ರೆ ಅವೆಲ್ಲ ಒಂದು ಘಟಕಗಳಾಗಿ ಏನಪ್ಪ ಅಂದ್ರೆ ಅದನ್ನು ಹೇಳ್ಬೋದು ಅಂತಕ್ಕಂಥದ್ದು ಒಂದಿದೆ. ಹಾಗೆ 3 ಬಣಗಳಾಗಿ, ಬಣ ಅಂತೇಳಿ ಸರಿಯಾಗಿ ನಾವು ಕರೆಕ್ಟಾಗಿ ಅದನ್ನ ಏನಪ್ಪ ಅಂದ್ರೆ ವಾದ ಮಾಡಿ ಅದನ್ನ ಹೇಳಲಿಕ್ಕಾಗಲ್ಲ, ಆದರೆ ಅಲ್ಲಿ ಗುಂಪುಗಾರಿಕೆ ಇದೆ. ಮುಂಚೆ ಥರ ಈ ಹಿಂದೆ ರಾಜೀವ್ ಗಾಂಧಿ ಆಗಿದ್ದರು, ಮತ್ತೇನಪ್ಪ ಅಂದರೆ ಸೋನಿಯಾ ಗಾಂಧಿ ಅವರು ಕಾಲದಲ್ಲಿ ಆಗಿತ್ತು. ಅವಾಗ ಏನಂತಪ್ಪ ಅಂದ್ರೆ ಹೈಕಮಾಂಡ್ ಏನು ಹೇಳ್ತಿತ್ತು ಅದು ನಡೀತಾ ಇತ್ತು. ಹಾಗಿಲ್ಲ, ವೀರೇಂದ್ರ ಪಾಟೀಲ್ನ ತೆಗಿಬೇಕು ಅಂದ್ರೆ ತೆಗಿಬೇಕು, ಆಮೇಲೆ ಬಂಗಾರಪ್ಪನವ್ರನ್ನ ಹಾಕಬೇಕಂದ್ರೆ ಮತ್ತೆ ಅವ್ರನ್ನ ಪಟ್ಟಕ್ಕೆ ಏರಿಸ್ಬೇಕು, ಹೀಗೆ ಮೊಯ್ಲಿ ಅವ್ರನ್ನ ಮಾಡ್ಬೇಕಂದ್ರೆ ಮೊಯ್ಲಿ ಅವ್ರನ್ನ ಮಾಡಬೇಕು. ಅಲ್ಲಿ ಲಕೋಟೆ ರಾಜಕಾರಣ ನಡೆದಿತ್ತು ಆಂಧ್ರ ಪ್ರದೇಶದಲ್ಲಿ. ಆ ಲಕೋಟೆಗಾಗಿ ಏನಪ್ಪ ಅಂದ್ರೆ ಏರ್ಪೋರ್ಟ್ನಲ್ಲಿ ನಿಂತಿರ್ತಿದ್ರು, ಯಾರ ಹೆಸರು ಬರುತ್ತೆ ಅಂತ. ಹೌದ್ರಾ? ಆ ಲಕೋಟೆ ರಾಜಕಾರಣದ್ದು ಆ ಒಂದು ಶಕ್ತಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಇಲ್ಲ. ಅಂದರೂ ಇಲ್ಲೇನಾಗಿದೆ ಇವತ್ತು ಅಂತ ಹೇಳಿದ್ರೆ, ಈ ವಾಗ್ದಾನ ಅಂತಕ್ಕಂಥದ್ದು ಇದೆ. ಏನು ಭಾಷೆ ಕೊಟ್ಟಿದ್ದೀನಿ ನಾನು ಅಂಥೇಳಿ ಇವರು ಯಾರಿಗೂ ಹೊರಗೆ ಹೇಳಿಲ್ಲ. ಸಿದ್ದರಾಮಯ್ಯನವರು ಮತ್ತು ಇವರು ಒಳಗಡೆ ಏನಪ್ಪ ಅಂದ್ರೆ ಅವರಿಬ್ಬರ ಮಧ್ಯೆ ಒಂದು ಹಂಚಿಕೆ ಆಯಿತು. ನೀವು ಅರ್ಧ ಅವಧಿ, ನಾನು ಅರ್ಧ ಅವಧಿ ಅಂಥೇಳಿ ಮಾಡಬೇಕು ಅಂತಕ್ಕಂಥ ಒಂದು ಒಪ್ಪಂದ ಅಂಥೇಳಿ. ಇವರು ಏನಂತಾರಪ್ಪ ಅಂದರೆ ಓಟ್ಗೇನವರು, ಅವರು ಟ್ರಬಲ್ ಶೂಟರು ಡಿ ಕೆ ಶಿವಕುಮಾರ್ ಅವರು. ಯಾವುದೇ ಒಂದು ನಮ್ಮ ಧರ್ಮಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಅತಿ ಉತ್ಸಾಹ ಮತ್ತು ಹುಮ್ಮಸ್ಸಿದ್ದಾಗ ಯಾವುದೇ ರೀತಿಯಿಂದ ವಾಗ್ದಾನ ಮಾಡಬಾರ್ದು. ಹೌದ್ರಾ? ಆಮೇಲೆ ಏನಪ್ಪ ಅಂದ್ರೆ ಅದು ತಣ್ಣಗಾದ ಮೇಲೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಸ್ಟಾರ್ಟ್ ಆಗುತ್ತಂತೆ. ಹಾಗೆ ಇಲ್ಲಿ ಇವರು ಅತಿ ಉತ್ಸಾಹದಲ್ಲಿ ಏನಾದರೂ ಆಗಲಿ ಮೊದಲು ನಾವು ಸೇಮ್ ಆಗಿಬಿಡಲಿ ಅಂತಕ್ಕಂಥ ಉತ್ಸಾಹದಲ್ಲಿ ಸಿದ್ದರಾಮಯ್ಯನವ್ರು ಏನಪ್ಪ ಅಂದ್ರೆ ಆಯಿತು ಮಾಡಿಬಿಡೋಣ, ನಾನು ಅರ್ಧ ಮಾಡ್ತೀನಿ ಅವರು ಅರ್ಧ ಮಾಡಲಿ ಅಂತ ಹೇಳಿರ್ಬೋದು. ಹೌದಾ? ಅದೇ ಇವತ್ತು ಏನಪ್ಪ ಅಂದ್ರೆ ಬೆಳವಣಿಗೆ, ಇವತ್ತು ಅದರದ್ದೇ ಒಂದು ಫಲಿತಾಂಶ, ಇವತ್ತು ಆ ಬೆಳವಣಿಗೆ ಒಂದು ಭಾಗ ಅಂತೇಳಿ ನೋಡ್ತಾ ಇದ್ದೀವಿ ಅದನ್ನ. ಆದರೆ ಈಗ ಆ ಅಧಿಕಾರ ಸಿಕ್ಕಾದ್ಮೇಲೆ ಅದನ್ನು ಬಿಟ್ಕೊಡೋದು ಅಷ್ಟು ಸುಲಭ ಅಲ್ಲ. ಹೌದ್ರಾ? ಯಾಕಂದರೆ ಅವರೊಬ್ಬರದ್ದೇ ಅಲ್ಲ, ಅವ್ರ ಜೊತೆಗೆ ಆ ಅಧಿಕಾರದಲ್ಲಿ ಎಲ್ಲರೂ ಭಾಗಿಗಳಾಗಿರ್ತಾರೆ. ಅವರೆಲ್ಲರನ್ನೂ ಏನಪ್ಪ ಅಂದ್ರೆ ಹಿತಾಸಕ್ತಿಗಳನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ. ಅವರೆಲ್ಲರೂ ಸೇರಿ ಇವರ ಹಿತಾಸಕ್ತಿಯನ್ನು ಮೇಂಟೈನ್ ಮಾಡಿರ್ತಾರೆ. ಹಾಗೆ ಇವತ್ತು ಸಿದ್ದರಾಮಯ್ಯನವರು ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳಿದಾರಪ್ಪ ಅಂದರೆ, ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಅವ್ರು ರಾಜೀನಾಮೆ ಕೊಟ್ಟರು ಕೂಡ ಏನಪ್ಪ ಅಂತಾರಪ್ಪ ಅಂದರೆ ರಿಮೋಟ್ ಕಂಟ್ರೋಲರ್ ಆಗಿ ಉಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಆ ಪಟ್ಟಿಗಳನ್ನು ನೋಡ್ತಾ ಇದ್ದೀನಿ, ಯಾರ್ಯಾರು ಸಂಭವನೀಯ ಮಂತ್ರಿಗಳು ಅಂತೇಳಿ. ಅದರೊಳಗಡೆ 75 ಭಾಗ ಸಿದ್ದರಾಮಯ್ಯನವರ ವ್ಯಕ್ತಿಗಳೇ ಇದ್ದಾರೆ. ಹೌದು. ಹಾಗೆ ಅಲ್ಲಿ ಏನಾದರೂ ಹೈಕಮಾಂಡ್ನಲ್ಲಿ ಅದು ಚರ್ಚೆ ಆಗಿದೆ ಅನ್ನೋ ಗೊತ್ತಿಲ್ಲ. ಅದು ಕೇಳಬೇಕಿನ್ನು, ಅಂದರೆ ಯಾರ್ಯಾರು ಆಗಬೇಕು ಅಂಥೇಳಿ. ಈಗ ಇವರು ನಮ್ಮ ದೇಶಪಾಂಡೆ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬಂತು ಈಗ ಅಧಿಕೃತವಾಗಿ.
ದೇಶಪಾಂಡೆ ಅವರು ತುಂಬ ಹಿರಿಯ ನಾಯಕರು. ಹೌದು. ಹೌದ್ರಾ, ಅವರು ಏನಪ್ಪ ಅಂದರೆ CM ಆಗ್ತಕ್ಕಂಥ ಒಂದು ಇದರೊಳಗಡೆ ಏನಪ್ಪ ಅಂದರೆ ಇದ್ರ ಆ ಒಂದು ಅಭ್ಯರ್ಥಿಗಳ ಒಂದು ಪಟ್ಟಿಯಲ್ಲಿ ಇದ್ದವರು ಅವರು. ಹೌದು. ಇವು ಭಾಳ ಅವರು ಇದು ಏನಪ್ಪ ಅಂದ್ರೆ ಮೌನವಾಗೇ ಇರ್ತಾರೆ. ಮೌನ ರಾಜಕಾರಣದಲ್ಲಿ ಅವ್ರು ಎತ್ತಿದ ಕೈ. ಆದ್ರೆ ಇವತ್ತು ಬಾಯಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಅದರೊಳಗಡೆ ಮುಂಬರುವ ಸಂಪುಟದಲ್ಲಿ ಅವರು ಸ್ಥಾನ ಗಳಿಸಿಕೊಳ್ಳುವುದಕ್ಕಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗನ್ಸುತ್ತೆ. ಯಾಕಂದರೆ ಬ್ರಾಹ್ಮಣ್ ಕೋಟಾದಲ್ಲಿ ಅವರು ಅವತ್ತೇ ಆಗಬೇಕಾಗಿತ್ತು ಫಸ್ಟ್ ಟೈಮ್ನಲ್ಲಿ. ಅಲ್ಲಿ ದಿನೇಶ್ ಗುಂಡೂರಾವ್ ಅವರು ಏನಪ್ಪ ಅಂದ್ರೆ ಕೊನೆ ಗಳಿಗೆಯಲ್ಲಿ ಏನಪ್ಪ ಅಂದ್ರೆ ಬೇರೆ ಒಂದು ಆಯಿತು ಅಂಥೇಳಿ ಆ ಬ್ರಾಹ್ಮಣ ಕೋಟಾದಲ್ಲಿ ಏನಪ್ಪ ಅಂದರೆ ದಿನೇಶ್ ಗುಂಡೂರಾವ್ ಅವರು ಆಗಿರ್ತಕ್ಕಂಥದ್ದನ್ನು ತಪ್ಪಿಸಿ ತಾವು ಆಗ್ಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಇವತ್ತು ಇರ್ಬೋದು. ಅದಕ್ಕಾಗಿ ಇವತ್ತು ಏನಪ್ಪ ಅಂದ್ರೆ ಅವರು ಇದರೊಳಗಡೆ ಒಂದು ಎಂಟರ್ಫಿಯರ್ ಆಗಿದ್ದಾರೆ. ಇಲ್ಲದೇ ಇದ್ರೆ ಸುಮ್ಮನೆ ಇರ್ತಾ ಇದ್ರು ಅವರು. ಇದು ಟೈಮ್ ನೋಡಿ ಏನಪ್ಪ ಅಂದ್ರೆ ಅವರು ಕರೆಕ್ಟಾಗಿ ಅದಕ್ಕೆ ಈಗ ಕುಲಾವಿ ಹೊಲಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಸರ್ ಸಚಿವರಾಗೋದಕ್ಕೆ. ಹೌದು, ಕುಲಾವಿ ಹೊಲಿಸೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಇದು ಏನಂತಂದ್ರಪ್ಪ ಅಂದ್ರೆ ಈ ಹಿಂದೆ ನಮ್ಮ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಈ 2020 ಆಯಿತು, ಕುಮಾರಸ್ವಾಮಿ ಮತ್ತು ನಮ್ಮ ಯಡಿಯೂರಪ್ಪ ಅವರು ಇದರೊಳಗೆ ಮಧ್ಯ. ಈಗ 50-50 ಇದು. ಹೌದ್ರಾ, 50 ಮುಗಿದು ಮತ್ತೆ 6 ತಿಂಗಳಾಗಿದೆ, ಎಲ್ಲ ಆಗಿದೆ. ಅವಾಗ 2020 ಆಗುವಾಗ ಏನಪ್ಪ ಅಂದ್ರೆ ನಾನು ವಚನಭ್ರಷ್ಟ ಆದರೂ ಪರವಾಗಿಲ್ಲ, ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳಿದರು ಕುಮಾರಸ್ವಾಮಿ ಅವರು. ಹಾಗೆ ಇವತ್ತು ನಾವು ವಚನಭ್ರಷ್ಟ ಆಗಬಾರ್ದು ಕುಮಾರಸ್ವಾಮಿ ಅವ್ರ ಥರ ಅಂತೇಳಿ ಅಂದ್ಕೊಂಡಿರ್ಬೋದು. ಇಲ್ಲ, ನಾನು ಮಾತಿಗೆ ಬದ್ಧನಾಗಿ ಏನಪ್ಪ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ರಾಜೀನಾಮೆ ಕೊಟ್ಟೂ ಕೂಡ ತಾವು ಅಧಿಕಾರವನ್ನು ಯಾವ ರೀತಿ ನಡೆಸಬೇಕು, ಹೌದ್ರಾ, ಬ್ಯಾಕ್ ಸೀಟ್ ಡ್ರೈವಿಂಗ್ ಅಂತಂತೀವಿ ನಾವು. ಆಮೇಲೆ ರಿಮೋಟ್ ಕಂಟ್ರೋಲ್ ಅಂತಂತೀವಿ. ಯಾವ ರೀತಿ ಮಾಡಬೇಕು, ನಮ್ಮವ್ರನ್ನ ಎಲ್ಲೆಲ್ಲಿ ಇಡಬೇಕು, ಯಾವ್ಯಾವ ಪೋರ್ಟ್ಫೋಲಿಯೋಗಳನ್ನು ತೊಗೊಳ್ಬೇಕು, ಹೌದ್ರಾ, ತಮ್ಮ ಮಗನ ಭವಿಷ್ಯ ಏನು, ಇವೆಲ್ಲವೂ ಏನಪ್ಪ ಅಂದರೆ ಚರ್ಚೆಗೆ ಒಳಪಡ್ತಕ್ಕಂಥವು ಆಗಿದ್ದಾವೆ. ಈಗ ಇವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರಪ್ಪ ಅಂದರೆ ನಾಳಿನ ದಿವಸ ಏನಂತಂದರೆ ಇವರು ಇಮಿಡಿಯೇಟ್ಲಿ ಇವ್ರು ರಾಜೀನಾಮೆ ಕೊಟ್ಬಿಟ್ರು. ಅವ್ರು ಏನಪ್ಪ ಅಂದ್ರೆ ಬಂದು ಅಧಿಕಾರ ಸ್ವೀಕರಿಸಿಬಿಟ್ರು. DK ಶಿವಕುಮಾರ್ ಅಂತಕ್ಕಂಥ ಅಷ್ಟು ಸರಳವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು ಕಾಂಗ್ರೆಸ್ಸು. ಹೌದ್ರಾ, ಇವರು ರಾಜೀನಾಮೆ ಕೊಡ್ತಾರೆ, ನಾಳೆ ದೊಡ್ಡ ಹೈಡ್ರಾಮಾ ನಡಿಬೋದು. CLP ಮೀಟಿಂಗ್ನಲ್ಲಿ ದಲಿತ ಮಂತ್ರಿ ಆಗಬೇಕು, ದಲಿತರಿಗೆ ಇವತ್ತಿನವರೆಗೂ ಸ್ಥಾನ ಇಲ್ಲ ಅಂತಕ್ಕಂಥ ಒಂದು ಚರ್ಚೆಗಳಾಗ್ಬೋದು. ಮತ್ತು ಇನ್ನು ಬೇರೆ OBCಯಲ್ಲಿ ಆಗಬೇಕು ಅಂತ ಆಗ್ಬೋದು, ಇಲ್ಲ ಲಿಂಗಾಯತರಲ್ಲಿ ಆಗಬೇಕು ಅಂತ ಆಗ್ಬೋದು. ಮುಂದಿನ ಚುನಾವಣೆಗಳನ್ನು ಏನಪ್ಪ ಅಂದ್ರೆ ನಾವು ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು. ಯಾವ್ಯಾವ ಒಂದು ಕಮ್ಯುನಿಟಿಗಳನ್ನು, ಕೋಮುಗಳನ್ನು ಮತ್ತು ಏನಪ್ಪ ಅಂದ್ರೆ ನಾವು ಅಲ್ಲಿ ಏನಪ್ಪ ಅಂದ್ರೆ ಬ್ಯಾಲೆನ್ಸ್ ಮಾಡಬೇಕು ಅಂತಕ್ಕಂಥದ್ದೂ ಆಗ್ಬೋದು. ಹೀಗೆ ಅಂತೇಳಿ ಹೇಳೋಕ್ಕಾಗಲ್ಲ. ಅಲ್ಲಿ ಚರ್ಚೆಗಳು ಆಗಿ ಅಲ್ಲಿ ಕೇರಳದಲ್ಲಿ ಏನು ನಡೀತು, ಹೌದ್ರಾ, ಕೇರಳದಲ್ಲಿ ಒಂದು ಇವತ್ತು ಇವರು ವೇಣುಗೋಪಾಲ್ ಅವರು ಆಗಬೇಕು ಅಂಥೇಳಿ ರಾಹುಲ್ ಗಾಂಧಿ ಅವರು ಹೇಳಿದರು. ಆಗಲ್ಲ ಅಂತ ಹೇಳಿದ್ರು. ವಯನಾಡಿನಿಂದ ಏನಪ್ಪ ಅಂದ್ರೆ ಆಯ್ಕೆ ಆಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವ್ರ ಮಾತು ಮೇಲ್ಗೈ ಆಯಿತು. ಅದಕ್ಕೆ ಜೊತೆಯಾಗಿ ಮತ್ತೆ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಮೈತ್ರಿ ಪಕ್ಷಗಳು ಕೂಡ ಅವರು ಸತೀಶ್ ಅನ್ನೋರನ್ನ ಏನಪ್ಪ ಅಂದರೆ ಇದು ಮಾಡಿದರು. ಹಾಗಾಗಿ ಅಲ್ಲಿ ಆ ಥರದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಉದಾಹರಣೆ ನಮ್ಮ ಕಣ್ಣು ಮುಂದಿದೆ. ಹಾಗಾಗಿ ಇಲ್ಲಿ ನಾಳೆ ದಲಿತ ಕಾರ್ಡ್ ಒಂದು ಪ್ಲೇ ಮಾಡ್ತಾ ಇದ್ದಾರಲ್ಲ ಸರ್, ನಾಳೆ ಏನು ಬೇಕಾದರೂ ಆಗ್ಬೋದು. ಹಾಗಾದರೆ ಏನಾದರೂ ಆಗ್ಬೋದು. ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಇಮಿಡಿಯೇಟ್ಲಿ ಅವ್ರನ್ನ ಶಿವಕುಮಾರ್ ಅವ್ರನ್ನ ಮಾಡ್ರಿ ಅಂತೇಳಿ ಅಲ್ಲ, ಅವ್ರೇನು ಬರ್ಕೊಟ್ಟಿಲ್ಲ ಅದಕ್ಕೆ. ಬರೀ ರಾಜೀನಾಮೆ ಕೊಟ್ಟಿದ್ದಾರೆ ಅಷ್ಟೇ. ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೊಟ್ಟಿದ್ದಾರೆ ಅಂತಂದ್ರಪ್ಪ ಅಂದ್ರೆ ನಾವು ತಿಳ್ಕೊಂಡ ಪ್ರಕಾರ ಏನಂತಂದ್ರಪ್ಪ ಅಂದ್ರೆ ಗವರ್ನರ್ ಆಫೀಸ್ನಿಂದ ಒಂದು ಏನಪ್ಪ ಅಂದ್ರೆ ಟೈಮ್ ಕೇಳಿದ್ದಾರೆ. ನಾವು ಬಂದು ರಾಜೀನಾಮೆ ಅದಕ್ಕೆ ಯಾವುದಕ್ಕೂ ಅಂತೇನು ಹೇಳಿಲ್ಲ, ನಮಗೊಂದು ಅಪಾಯಿಂಟ್ಮೆಂಟ್ ಕೊಡಿ ಅಂತ. CM ಆಫೀಸ್ನಿಂದ ಗವರ್ನರ್ ಆಫೀಸ್ಗೆ ಹೋಗಿದೆ ಅಂತೇಳಿ ತಿಳ್ಕೊಂಡಿದ್ದೀವಿ. ಅಲ್ಲಿ ಹೋಗಬೇಕು, ಅವರು ರಾಜೀನಾಮೆ ಸಲ್ಲಿಸಬೇಕು. ಹೌದ್ರಾ, ರಾಜೀನಾಮೆ ಸಲ್ಲಿಸಿದ ತಕ್ಷಣ ಏನಪ್ಪ ಅಂದ್ರೆ ಇವ್ರು ಆಗಬೇಕು ಅಂತೇಳಿ ಅವ್ರೇನು ಹೇಳಿ ಬರೋದಲ್ಲ, ಅಥವಾ ಇಲ್ಲಿ ಏನು ಬರ್ಕೊಡೋದಲ್ಲ. ಆಮೇಲೆ ದೊಡ್ಡ ನಡೆದಿರ್ತೈತಿ ಇನ್ನೂ ಎಲ್ಲ ಏನೆಲ್ಲ ಹೈ ಡ್ರಾಮಾಗಳು ನಡಿಬೇಕು ಅವೆಲ್ಲ ನಡೆಯುತ್ತೆ ನಾಳೆ.